ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಶ್ರೀ ಸಿದ್ದೇಶ್ವರ ಎಕ್ಸ್ಪ್ರೆಸ್ ಪ್ರೈವೇಟ್ ಬಸ್ನ ತಂದಿದ್ದೀನಿ. ಇನ್ನು ಈ ಒಂದು ಪ್ರೈವೇಟ್ ಬಸ್ ಮೋಡ್ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಯಾವ ರೀತಿ ಹಾಕೊಳ್ಳೋದು ಮತ್ತು ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಗೇಮ್ಗೆ ಹಾಕೊಳ್ಳೋಗಂಟ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡಿದೆ ನೋಡಿ. ಹಂಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಗಂಟೆ ಬಟನ್ ಅಲ್ಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಈ ಒಂದು ಪ್ರೈವೇಟ್ ಬಸ್ನ ಫ್ರಂಟ್ ಲುಕ್ ನೀವು ನೋಡ್ತಿದ್ರಲ್ಲ ಯಾವ ರೀತಿ ಕಾಣಿಸ್ತೀವಿ ಅಂತ ಮಾತ್ರ ಸಖತ್ತಾಗೈತೆ. ನೋಡ್ತಿರ್ಬೋದು ಇಲ್ಲಿ ಶ್ರೀ ಸಿದ್ದೇಶ್ವರ ಅಂತ ಹಾಕಿದ್ದಾರೆ, ನೋಡ್ತಿರ್ಬೋದು ಕಲರ್ಸಲ್ಲೆಲ್ಲ ಸಿದ್ದೇಶ್ವರ ಅಂತ ಹಾಕಿ ಆ ಕಡೆ ಈ ಕಡೆ ವೆಂಕಟರಮಣ ಸ್ವಾಮಿದು ಸಿಂಬಲ್ನ ಹಾಕಿದ್ದಾರೆ. ಆಮೇಲೆ ನಿಮ್ಗೆ ಇಲ್ಲಿ SLR ಏನೋ ಹಾಕಿದ್ದಾರೆ. ಆಮೇಲೆ ಇಲ್ಲಿ ದೇವರ ಮಗ ಎಕ್ಸ್ಪ್ರೆಸ್ ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಅಲ್ಲಿ. ಆಮೇಲೆ ಶರತ್ ಅಂತಲೂ ಹಾಕಿದ್ದಾರೆ. ಇಲ್ಲಿ ನಿಮಗೆ ಇಲ್ಲಿ ಮಧ್ಯದಲ್ಲಿ ನಿಮಗೆ 3 ನಾಮ ಹಾಕಿ ಆ ಕಡೆ ಈ ಕಡೆ 2 ಚಿತ್ರ ಏನು ಹಾಕಿದ್ದಾರೆ, ಸರಿಯಾಗಿ ಗೊತ್ತಿಲ್ಲ ಅದು. ಆಮೇಲೆ ಚಳ್ಳಕೆರೆ ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು ರೂಟ್ ಬೋರ್ಡ್. ಆಮೇಲೆ ನಿಮಗೆ ಇಲ್ಲಿ ಹೂವಿನ ನಿಂಬೆ ಹಣ್ಣುಗಳಾಗಿರ್ಬೋದು. ಬಸ್ ಮೋಡ್ ಅಂತೂ ಸಿಂಪಲ್ ಬಸ್ ಮೋಡ್ಗಳಾರ, ಅದರ ಸಖತ್ತಾಗಿ ಕಾಣಿಸ್ತಿದೆ. BS3 ಬೋರ್ಡು ಮಾತ್ರ ಚೆನ್ನಾಗೈತೆ. ಈ ಒಂದು ಮೋಡ್ ನೋಡ್ತಿರ್ಬೋದು ನಿಮಗೆಲ್ಲ ಸಖತ್ತಾಗೈತೆ. ಈ ಒಂದು ಮೋಡ್ಗೆ ತಕ್ಕನಂಗೆ ಲಿವ್ರಿನ ಚೆನ್ನಾಗಿ ಮಾಡಿದ್ದಾರೆ. ಪ್ರೈವೇಟ್ ಬಸ್ಸಲ್ಲಿ ನನಗೆ 2 ಪ್ರೈವೇಟ್ ಬಸ್ಗಳು ತುಂಬ ಇಷ್ಟ. ಅದರಲ್ಲಿ ಇನ್ನೊಂದು ಬಸ್ಸೊಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ. ಇನ್ನು ನೀವು ಫ್ರಂಟ್ ಲುಕ್ ನೋಡಿದ್ರಲ್ಲ, ಇನ್ನು ಸೈಡ್ ಲುಕ್ ನೋಡೋದಿದ್ರೆ ಆಮೇಲೆ HD ಗ್ರಾಫಿಕ್ಸ್ ಐತೆ ಗೆಳೆಯರೆ. ಈ ಒಂದು ಮೋಡ್ಗೆ ಮಾತ್ರ ನೋಡ್ತಿರ್ಬೋದು ಇಲ್ಲಿ KNS ಅಂತ ಹಾಕಿದ್ರೆ ಲಿವರಿ ಕ್ರಿಯೇಟ್ ಮಾಡಿರೋರು ನಮ್ಮ ಒಂದು ಕನ್ನಡ ಬಸ್ ಇಡೋರು ಮಾತ್ರ HD ಕ್ರಿಯೇಟ್ ಮಾಡಿದ್ದಾರೆ. ಗ್ರಾಫಿಕ್ಸ್ ಎಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಗೆಳೆಯರ. ಗ್ರಾಫಿಕ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನೀವು ಮೇಲ್ಗಡೆ ನೋಡ್ತಿರ್ಬೋದು ಮದರ್ ಲವ್ ಅಂತಲೂ ಹಾಕಿದ್ದಾರೆ. ಇಲ್ಲಿ ನಿಮಗೆ ನೋಡ್ತಿದ್ರೆ ಇಲ್ಲಿ ಮದರ್ ಲವ್ ಅಂತಲೂ ಆ್ಯಡ್ ಮಾಡಿದ್ದಾರೆ. ನೇಮ್ಸ್ ಸೈಡ್ ಚಿಕ್ಕ ಗ್ಲಾಸಸ್ಗಳಿಗೆಲ್ಲೂ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಈ ಒಂದು ಲಿವರಿಯ ಸೈಡ್ ಲುಕ್ಕು. ಆಮೇಲೆ ಗ್ರಾಫಿಕ್ಸ್ ಅಂತ ಗೆಳೆಯರೆ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಪ್ರೈವೇಟ್ ಬಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ನಮ್ಮ ಒಂದು ಪ್ರೈವೇಟ್ ಬಸ್ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಕನ್ನಡ ಬಸ್ ಸೀಡ್ನಲ್ಲಿ. ಅವ್ರಿಗಂತೂ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಅವರಿಂದನೇ ಪ್ರೈವೇಟ್ ಬಸ್ಗಳು ಜಾಸ್ತಿ ಕ್ರಿಯೇಟ್ ಆಗಿದೆ. ಮಿಸ್ ಮಾಡಿದೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಲಿವರಿಯ ಬ್ಯಾಕ್ ಲುಕ್ಕು ಮತ್ತು ಬಸ್ ಮೋಡ್ನ ಬ್ಯಾಕ್ ಲುಕ್ ನೀವು ನೋಡ್ತಿರ್ಬೋದು. ಇಲ್ಲಿ ಫುಲ್ ಟಾಪಲ್ಲಿ ಗೆಳೆಯರ ಶ್ರೀ ಮಾರುತಿ ಕೃಪೆ ಅಂತ ಹಾಕಿದ್ದಾರೆ, ನೋಡ್ತಿರ್ಬೋದು. ಆಮೇಲೆ ನಿಮಗೆ ಇಲ್ಲಿ ದೊಡ್ಡದಾಗಿ ಗ್ಲಾಸ್ ಇದೆ ನೋಡಿ, ಬ್ಯಾಕ್ ಗ್ಲಾಸ್. ಅದ್ರ ಮೇಲೆ ಕನ್ನಡ ಬಸ್ ಇಡೋದು ಚಿತ್ರನ ಹಾಕ್ಕೊಂಡು ಅಲ್ಲಿ 3 ದೇವ್ರದ್ದು ಒಂದು ಚಿತ್ರನ ಅಂಟಿಸಿದ್ದಾರೆ, ಸರಿಯಾಗಿ ಕಾಣಿಸ್ತಿಲ್ಲ ಅದಷ್ಟೇ. ಇನ್ನು ಆಮೇಲೆ ನಿಮಗೆ ಆ ಕಡೆ ಈ ಕಡೆ 2 ದೀಪಾವಳಿ ಕಂಬಗಳನ್ನ ಆ್ಯಡ್ ಮಾಡಿದ್ದಾರೆ. ಆ ಕಡೆ ಮತ್ತು ಈ ಕಡೆ 2 ಗಂಟೆಗಳನ್ನೇನೋ ಆ್ಯಡ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಇಲ್ಲಿ ಗ್ರಾಫಿಕ್ಸ್ ಎಲ್ಲ ನೋಡ್ತಿರ್ಬೋದು. ಲಿವರಿದು ಸಖತ್ತಾಗಿ ಐತೆ, ಮಾತ್ರ ದೊಡ್ಡದಾಗಿ ದಾಸವಾಳ ಅವೆಲ್ಲ ಬಂದೈತೆ. ಈ ಒಂದು ಲಿವರಿ ಮತ್ತು ಮೋಡ್ ಗೆಳೆಯರ ನೀವು ನೈಟ್ ಟೈಮಲ್ಲಿ ಪ್ಲೇ ಮಾಡಿದ್ರೆ ಮಾತ್ರ ಸಖತ್ತಾಗೈತೆ. ನೈಟ್ ಪ್ಲೇನು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಈ ಕಡೆ ಫ್ರಂಟ್ ಮತ್ತು ಡೇ ನೈಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನೈಟ್ ಮೋಡ್ ತೋರಿಸ್ತೀನಿ. ಡೇ ಮೋಡಲ್ಲಂತೂ ರೇಸಿಂಗ್ ಚೇಸಿಂಗ್ ಮಾಡೋಕ್ಕೆಲ್ಲ ಇದು ಪರ್ಫೆಕ್ಟಾಗಿರುತ್ತೆ ಮೋಡು. ಇನ್ನು ನೋಡ್ತಿದ್ರಲ್ಲಿ ಸೈಡ್ ಲುಕ್ಕು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಗೆಳೆಯರೆ. ಇಲ್ಲಿ ನಿಮಗೆ KNS ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು. ಈ ಕಡೆ ಸೈಡ್ ಲುಕ್ಕಲ್ಲಿ KNS ಅಂತಲೂ ಹಾಕಿ ಮೇಲ್ಗಡೆ ಮದರ್ ಲವ್ ಅಂತಲೂ ಹಾಕಿದ್ದಾರೆ, ನೋಡ್ತಿದ್ರಲ್ಲ. ಮಾತ್ರ ಸಖತ್ತಾಗೈತೆ. ನೋಡ್ತಿದ್ರಲ್ಲಿ ಇಲ್ಲಿ ಮದರ್ ಲವ್ ಅಂತಲೂ ಹಾಕಿ ಗ್ರಾಫಿಕ್ಸ್ ಎಲ್ಲ HD ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಗೆಳೆಯರೆ ಈ ಒಂದು ಬಸ್ ಮೋಡ್ನ ಸಂಪೂರ್ಣ ಮಾಹಿತಿ ಹೊರಗಡೆ ಲುಕ್ಕಂದು ಮಾತ್ರ ಆಗಿತ್ತು. ಇನ್ನು ನಿಮಗೆ ಆ್ಯನಿಮೇಷನ್ಸ್ ಕೀಸ್ ಇದ್ದಾವೆ. ಅಂದರೆ ಇಲ್ಲಿ ಮೇಲ್ಗಡೆ 1, 2, 3 ಅಂತ ಏನು ಕಾಣಿಸ್ತಿದೆ ನಂಬರು, ಅದರಲ್ಲಿ ನೀವು 1ನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಜಿನ್ ಬಾನೆಟ್ ಏನು ಕಾಣಿಸ್ತಿದೆ ಗೆಳೆಯರ. ಆ ಒಂದು ಇಂಜಿನ್ ಬಾನೆಟ್ಟು ನಿಮಗೆ ಓಪನ್ ಆಗುತ್ತೆ. 1ನೇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಇಂಜಿನ್ ಬಾನೆಟ್ ಎಲ್ಲ ಓಪನ್ ಆಗುತ್ತೆ, ಹೂನಾರಗಳೆಲ್ಲ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಇನ್ನು ನಿಮಗೆ 2ನೇದು ಕ್ಲಿಕ್ ಮಾಡಿದ್ರೆ ಗೆಳೆಯರ ನೀವು ನೋಡ್ತಿರ್ಬೋದು, ಇಲ್ಲಿ ತೋರಿಸ್ತೀನಿ ನಿಮಗೆ. ಚಿತ್ರದುರ್ಗ ಅಂತ ರೂಟ್ ಬೋರ್ಡ್ ಚೇಂಜ್ ಆಗುತ್ತೆ. ಆಮೇಲೆ ನಿಂಬೆಹಣ್ಣೆಲ್ಲ ಏನಿದೆ, ನಿಂಬೆಹಣ್ಣು ಮತ್ತು ಈ ಹೂನಾರ ಎಲ್ಲ ಹೋಗಿ ಮೇಲ್ಗಡೆ ಲಗೇಜ್ ಎಲ್ಲ ಏನಿರುತ್ತೆ ಗೆಳೆಯರ, ಫಸ್ಟು ಆ ಲಗೇಜ್ ಎಲ್ಲನೂ ಮಾಯ ಆಗುತ್ತೆ, ಅಂದರೆ ಕೆಳಗಡೆ ಹೊಂಟೋಗುತ್ತೆ. ಲಗೇಜ್ 2ನೇದು ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ. ಇನ್ನು ನಿಮಗೆ 3ನೇದು ಕ್ಲಿಕ್ ಮಾಡಿದ್ರೆ ಗೆಳೆಯರೆ ನೋಡ್ತಿರ್ಬೋದು ಇಲ್ಲಿ ಒಂದು ಪರದೆ ಥರ ಇತ್ತು ನೋಡಿ ಗೆಳೆಯರೆ. ಡ್ರೈವರ್ ಡೋರ್ ಹತ್ರ ಒಂದು ಡೋರ್ ಏನೋ ಪರದೆ ಥರ ಇತ್ತು. ಆ ಥರ ನೋಡಿ ಕೇರಳ ಬಸ್ಗಳಿಗಿರುತ್ತಲ್ಲ ಪರದೆ, ಆ ಥರದ್ದೆಲ್ಲ ಕ್ಲೋಸ್ಡ್ ಆಗುತ್ತೆ, ಅಂದರೆ ಮಾಯ ಆಗುತ್ತೆ. ಇನ್ನು ಈ ಒಂದು ಬಸ್ ಮೋಡ್ನ ನೀವು ಒಳಗಡೆ ರೂಪ್ ನೋಡೋದಾದರೆ
ಸಖತ್ತಾಗೈತೆ ಗೆಳೆಯರ. ಒಳಗಡೆ ಲುಕ್ ಅಂತೂ ನೀವು ನೋಡ್ತಿರಲ್ಲ, ಕ್ಯಾಬಿನ್ ಅಂತೂ ಸೂಪರಾಗೈತೆ ಗೆಳೆಯರ. ಈ ಒಂದು ಬಸ್ ಮೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಅಷ್ಟೊಂದು ಸಖತ್ತಾಗೈತೆ ಮಾತ್ರ ಈ ಒಂದು ಬಸ್ ಮೋಡು. ನೋಡ್ತಿದ್ರಲ್ಲ ಗೆಳೆಯರ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇಲ್ಲಿ ಹೂನಾರಗಳು, ಗೊಂಬೆಗಳು, ಆಮೇಲೆ ನಿಮಗೆ ನೋಡ್ತಿರ್ಬೋದು ಗಣೇಶನ ವಿಗ್ರಹ, ಆ ಕಡೆ ಈ ಕಡೆ ಏನೇನು ಆ್ಯಡ್ ಮಾಡಿದ್ದಾರೆ, ಫ್ಲೇವರ್ ಬೊಕ್ಕೆಗಳು. ಆಮೇಲೆ ನಿಮಗೆ ಸ್ಟೇರಿಂಗು BS3 ಸ್ಟೇರಿಂಗ್, ಅದರಲ್ಲೂ BS3 ಸ್ಟೇರಿಂಗ್ಗೆ ಸಖತ್ತಾಗಿರೋ ಕವರೆಲ್ಲ ಹಾಕಿ ಈ ಒಂದು ಮೋಡ್ನಂತೂ ಗೆಳೆಯರ ಸಖತ್ತಾಗಿ ಕ್ರಿಯೇಟ್ ಮಾಡವ್ರೆ. ಈ ಒಂದು ಮೋಡ್ ಕ್ರಿಯೇಟ್ ಮಾಡಿದ್ರಂತೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಮೋಡ್ಗೆ ಸೂಟ್ ಆಗುವಂಥ ಲಿವರಿನ ನಮ್ಮ ಒಂದು ಕನ್ನಡ ಬಸ್ ಇಡೋರು ಮಾಡಿದ್ದಾರೆ. ಇದಿಷ್ಟು ನೈಟ್ ಡೇ ಮೋಡಲ್ಲಿ ಗೆಳೆಯರ. ಇನ್ನು ನಿಮಗೆ ನೈಟ್ ಮೋಡ್ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ನೈಟ್ ಮೋಡಲ್ಲಿ ಅಂತ ಗೆಳೆಯರ ಈ ಥರ ಮೋಡ್ ಐತಾ ಅಂತ ನೀವು ಹುಡುಕಬೇಕು ಬಸ್ಸಿಡಲ್ಲಿ, ಅಷ್ಟೊಂದು ಸಖತ್ತಾಗೈತೆ ಲೈಟಿಂಗ್ಸ್ ಎಲ್ಲ ನೀವು ನೋಡ್ತಿರ್ಬೋದು ಗೆಳೆಯರ. ನಿಮಗೆ ನೈಟ್ ಮೋಡಲ್ಲಂತೂ ಈ ಒಂದು ಬಸ್ ಮೋಡು ಹಾಕೊಂಡು ಓಡಿಸ್ತಾ ಇರಬೇಕು ಅನಿಸ್ತಾ ಇರುತ್ತೆ, ಅಷ್ಟೊಂದು ಸಖತ್ತಾಗೈತೆ ಮಾತ್ರ ನೈಟ್ ಮೋಡಲ್ಲಿ. ನೀವು ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಲೈಟಿಂಗ್ಸ್ ಆಗಿರ್ಬೋದು, ಆಮೇಲೆ ನಂಬರ್ಗಳಿಗೆಲ್ಲ ನೀವು ನೋಡ್ತಿರ್ಬೋದು ಲೈಟಿಂಗ್ಸು, ಇಂಜಿನ್ ಬೋನೆಟ್ ಮೇಲೆ ಆಗಿರ್ಬೋದು ಲೈಟಿಂಗ್ಸು, ರೂಟ್ ಬೋರ್ಡು. ಆಮೇಲೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಹೆಡ್ಲೈಟ್ ಹತ್ರ ನೀವು ನೋಡ್ತಿರಲ್ಲ, ಹೆಡ್ಲೈಟ್ ಹತ್ರನೂ ಲೈಟಿಂಗ್ಸು. ಆಮೇಲೆ ಇಲ್ಲಿ ಫುಲ್ ಕೆಳಗಡೆ ನೋಡ್ತಿರ್ಬೋದು, ಇಲ್ಲಿ ಕೆಳಗಡೆಗಳೂ ಲೈಟಿಂಗ್ಸು, ಏನು ಪ್ಲೇಟ್ ನಂಬರ್ ಕೆಳಗಡೆನೂ ಒಂದು ಲೈಟಿಂಗ್ಸ್ನ ಆ್ಯಡ್ ಮಾಡಿದ್ದಾರೆ. ಫ್ರಂಟ್ ಲುಕ್ಕಲ್ಲಂತೂ ಗೆಳೆಯರ ಲೈಟಿಂಗ್ಸು ಸಖತ್ತಾಗೈತೆ ಮಾತ್ರ. ಇನ್ನು ಸೈಡ್ ಲುಕ್ಕಲ್ಲಂತೂ ಚಿಂದಿಯಾಗೈತೆ ಗೆಳೆಯರ. ಈ ಒಂದು ಲಿವರಿಗೆ ಮತ್ತು ಮೋಡು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಅದರಲ್ಲೂ ಈ ಲೈಟಿಂಗ್ಸ್ ಅಂತೂ ಇನ್ನೂ ಬೆಸ್ಟಾಗೈತೆ. ನೋಡ್ತಿರ್ಬೋದು ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಇಲ್ಲಿ ಅಂತ ಗೆಳೆಯರ. ನಿಮಗೆ ವೀಲ್ ಕ್ಯಾಪ್ಗಳ ಹತ್ರ, ಟೈರ್ಗಳ ಹತ್ರ, ಆಮೇಲೆ ನಿಮಗೆ ಸೈಡಲ್ಲಿ ಇಲ್ಲಿ ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಮಿಂಚ್ತೈತೆ. ಫುಲ್ ಮಾಡಿಫೈಡ್ ಮೋಡ್ ಗೆಳೆಯರ ಹೇಳ್ಬೇಕಂದ್ರೆ ಟೋಟಲ್ಲಾಗಿ. ಆಮೇಲೆ ನಿಮಗೆ ಮೇಲ್ಗಡೆ ಚಿಕ್ಕ ಚಿಕ್ಕ ಗ್ಲಾಸ್ಗಳೇನೈತೆ ಅಲ್ಲೂ ಅಷ್ಟೇ ಗೆಳೆಯರ ಲೈಟಿಂಗ್ಸ್ ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ನನಗಂತೂ ಫೇವ್ರೇಟ್ ಮೋಡ್ ಆಗಿಬಿಟ್ಟೈತಿ ಈ ಒಂದು ಮೋಡ್ನ ನಾನು ಡೌನ್ಲೋಡ್ ಮಾಡ್ಕೊಂಡಾಗಿಂದನು. ಇನ್ನು ಫ್ರಂಟ್ ಲುಕ್ಕಲ್ಲಿ ನೋಡಿದ್ರಿ, ಸೈಡ್ ಲುಕ್ಕಲ್ಲಿ ನೋಡಿದ್ರಿ, ಇನ್ನು ಬ್ಯಾಕ್ ಲುಕ್ಕಲ್ಲೂ ಲೈಟಿಂಗ್ಸ್ ಐತೆ ನೋಡ್ತಿರ್ಬೋದು. ನಿಮಗೆ ತೋರಿಸ್ತೀನಿ ಈಗ ನಾನು ಬ್ಯಾಕ್ ಲುಕ್ಕಲ್ಲೂ ಲೈಟಿಂಗ್ಸು. ಬ್ಯಾಕ್ ಲುಕ್ಕಲ್ಲೂ ಅಷ್ಟೇ ಗೆಳೆಯರ ಸಕ್ಕತ್ತಾಗೈತೆ ಮಾತ್ರ, ಚಿಂದಿಯಾಗೈತೆ ಗೆಳೆಯರ ಲೈಟಿಂಗ್ಸ್. ನೀವು ನೋಡ್ತಿದ್ರಲ್ಲ ಇಲ್ಲಿ ಕಾಣಿಸ್ತಿದ್ದಲ್ಲ, ಇಲ್ಲಿ ಫುಲ್ ಕೆಳಗಡೆನೂ ಲೈಟಿಂಗ್ಸು, ಆಮೇಲೆ ಸೆಂಟ್ರಲ್ಲಿ ಮಧ್ಯದಲ್ಲಿ ಲೈಟಿಂಗ್ಸು, ಆಮೇಲೆ ಮೇಲ್ಗಡೆ ಎಲ್ಲ ನೀವು ನೋಡ್ತಿರ್ಬೋದು ಲೈಟಿಂಗ್ಸ್ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ. ಇನ್ನು ಈ ಕಡೆ ಸೈಡ್ ಲುಕ್ಕಲ್ಲಿ ನೋಡೋದಾದ್ರೆ, ಈ ಕಡೆ ಸೈಡ್ ಲುಕ್ಕಲ್ಲಿ ಅಂದರೆ ಡೋರ್ಗಳೈತಲ್ಲ, ಡೋರ್ಗಳ ಹತ್ರನೂ ಅಷ್ಟೇ ಗೆಳೆಯರ ಲೈಟಿಂಗ್ಸ್ ಅಂತೂ ಚಿಂದಿಯಾಗೈತೆ ಮಾತ್ರ. ನೋಡ್ತಿದ್ರಲ್ಲೇ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಪ್ಯಾಸೆಂಜರ್ಸ್ ಹತ್ತ ಮೆಟ್ಲುಗಳೇನೈತೆ ಆ ಮೆಟ್ಲುಗಳೆಲ್ಲ ನೀವು ನೋಡ್ತಿರ್ಬೋದು ಗೆಳೆಯರೆ, ಎಷ್ಟು ಸಖತ್ತಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ. ನೀವು ನನಗಂತೂ ಅದಂತೂ ತುಂಬ ಇಷ್ಟ ಆಯಿತು. ಈ ಒಂದು ಮೋಡ್ಗಂತೂ ಬೆಸ್ಟಾಗಿ ಕಾಣಿಸ್ತಿದೆ. ಇನ್ನು ಬಸ್ನ ಒಳಗಡೆ ಅಂದರೆ ಪ್ಯಾಸೆಂಜರ್ಸ್ ಇರ್ತಾರೆ ನೋಡಿ ಗೆಳೆಯರೆ, ಇಲ್ಲಿ ನೋಡ್ತಿರ್ಬೋದು ಮಾತ್ರ ಡಿ ಜೆ ಆಗ್ತಂಗೆ ಐತೆ ಒಳಗಡೆ ಎಲ್ಲ. ನೀವು ನೋಡ್ತಿರ್ಬೋದು ಕಾಣಿಸ್ತಿದೆಯಲ್ಲ, ಈ ಸೀಟ್ಗಳೆಲ್ಲ ಬ್ಲೂ ಕಲರು, ಆಮೇಲೆ ಮೇಲ್ಗಡೆ ಎಲ್ಲ ಒಂಥರ ಪಟ್ಟಿಗಳನ್ನ ಹಾಕಿ ಸೈಡ್ ಲುಕ್ಕಲ್ಲೆಲ್ಲ ಲೈಟಿಂಗ್ಸು, ಆಮೇಲೆ ಮೇಲ್ಗಡೆ ಫುಲ್ ಟಾಪಲ್ಲೆಲ್ಲ ಲೈಟಿಂಗ್ಸ್ನು ಹಾಕಿದ್ದಾರೆ. ಆಮೇಲೆ ಇನ್ನು ನಿಮಗೆ ಪ್ಯಾಸೆಂಜರ್ಸ್ ಥರ ಯಾವ ರೀತಿ ಕಾಣಿಸ್ತಾರೆ ಅಂತಂದರೆ, ಪ್ಯಾಸೆಂಜರ್ಸ್ ಎಲ್ಲರೂ ನಿಮಗೆ ನೋಡ್ತಿದ್ರಲ್ಲ ಇಲ್ಲಿ ನಿಮಗೆ ಇಲ್ಲಿ ಪ್ಯಾಸೆಂಜರ್ಸ್ ಅಷ್ಟೇ ಗೆಳೆಯರೆ. ನಿಮಗೆ ಪಿಂಕು, ಆಮೇಲೆ ಯೆಲ್ಲೋ ಕಲರು, ಬ್ಲೂ ಕಲರೆಲ್ಲ ಲೈಟಿಂಗ್ಸ್ ಆ್ಯಡ್ ಮಾಡಿ, ರೆಡ್ ಕಲರ್ ಸೀಟ್ನ ಆ್ಯಡ್ ಮಾಡಿ ಅಲ್ಲಲ್ಲೊಂದೊಂದು ಪ್ಯಾಸೆಂಜರ್ಸ್ನು ಆ್ಯಡ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಕ್ಯಾಬಿನಲ್ಲಂತೂ ಗೆಳೆಯರೆ ಈ ಒಂದು ಮೋಡು ನೈಟ್ ಮೋಡಲ್ಲಂತೂ ಸಖತ್ತಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ನಿಮಗೆ ಅಲ್ಲಿ ನೈಟ್ ಮೋಡಲ್ಲಂತೂ ಗೆಳೆಯರೆ ಚಿಂದಿಯಾಗೈತೆ ಈ ಒಂದು ಲೈಟಿಂಗ್ಸು ಆಗಿರ್ಬೋದು. ಈ ಒಂದು ಲೈಟಿಂಗ್ಸ್ಗೂ ಆಮೇಲೆ ಓವರ್ಟೇಕ್ ಹೊಡ್ಕೊಂಡು ಹೋಗೋದಕ್ಕೂ ಸಖತ್ತಾಗಿ ಕಾಣಿಸುತ್ತೆ ಈ ಒಂದು ಮೋಡು. ಇದಿಷ್ಟು ಆಗಿತ್ತು ಈ ನಮ್ಮ ಒಂದು ಶ್ರೀ ಸಿದ್ದೇಶ್ವರ ಎಕ್ಸ್ಪ್ರೆಸ್ ಪ್ರೈವೇಟ್ ಬಸ್ನ ಸಂಪೂರ್ಣ ಮಾಹಿತಿಗಳಾರೆ. ಇನ್ನು ಈ ಒಂದು ಲಿವರಿ ಮತ್ತು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಇನ್ನು ಬನ್ನಿ ಈ ಒಂದು ಬಸ್ ಮೋಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯರ. ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಗೆಳೆಯರ ಈ SBS ಬಸ್ ಮೋಡ್ ವಿಡಿಯೋ ಲಿಂಕ್ ಅಂತ, ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ನೀವು ಇವರ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ ಗೆಳೆಯರ, ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ಹೇಳ್ತೀನಿ ಎಲ್ಲಿಗೆ ಹಾಕಬೇಕು ಅಂತ. ಈಗ ಇವರೋ ಒಂದು ಚಾನಲ್ನ ಹೆಸರನ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಟೈಟಲ್ನ ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಸ್ವಲ್ಪ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಮೋರ್ ಅಂತ ಕಾಣಿಸ್ತಿಲ್ಲ, ಮೋರ್ನ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ SBS ಬಸ್ ಮೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಲಿಂಕ್ ಕಾಣಿಸ್ತಿದೆಯಲ್ಲ ಅಪೋಸಿಟ್ಟು, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ.
ಆಮೇಲೆ ನೀವೇನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡಿ. ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ನೀವು ಸ್ವಲ್ಪ 6 ಸೆಕೆಂಡ್ ವೆಯ್ಟ್ ಮಾಡಿ. ಇಲ್ಲಿ ನಿಮ್ಗೆ ಈ ರೀತಿ ಏನೂ ಕೇಳೋದಿಲ್ಲ, ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಈ ರೀತಿ ನಿಮಗೆ ಬರುತ್ತೆ ಗೆಳೆಯರೆ. ಈಗ ನಿಮಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ ನೋಡಿ ಹಳದಿ ಕಲರಲ್ಲಿ, ಅದ್ರ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ ಬಟನ್ ಬನ್ನಿ ಒಂದ್ಸಲಿ, ಆಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈಗ ನಿಮಗೆ ಡೌನ್ಲೋಡ್ ಅಂತಿದೆ ನೋಡಿ ಗೆಳೆಯರೆ, ಆ ಡೌನ್ಲೋಡ್ ಅನ್ನೋದ್ರ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸಲಿ ಕ್ಲಿಕ್ ಮಾಡ್ಬಿಟ್ಟು ಬ್ಯಾಕ್ ಬಟನ್ ಬನ್ನಿ. ಅದೇ ಥರ ನೀವು 3 ಸಲ ಮಾಡಬೇಕಾಗತ್ತೆ. ಇಲ್ಲಿ ಡೌನ್ಲೋಡ್ ಬ್ಯಾಕ್ ಬಟನ್ನು, ಡೌನ್ಲೋಡ್ ಬ್ಯಾಕ್ ಬಟನ್ನು ನೀವು ಇದೇ ಥರ 3 ಸಲ ಮಾಡಿದ್ರೆ ಈ ನಮ್ಮ ಒಂದು ಲಿವರ್ ಗೆಳೆಯರ ಡೌನ್ಲೋಡ್ ಆಗುತ್ತೆ. ಲಿವರ್ ಎಲ್ಲ ಬಸ್ ಮೋಡು ಡೌನ್ಲೋಡ್ ಆಗುತ್ತೆ. ನಿಮ್ಗೆ ಈ ರೀತಿ ಎಲ್ಲ ಏನು ಕೇಳಲ್ಲ, ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಈಗ ಮತ್ತೆ ಡೌನ್ಲೋಡ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದರೆ 3ನೇ ಸಲಿಗೆ ಈ ಒಂದು ಬಸ್ ಮೋಡು ಡೌನ್ಲೋಡ್ ಆಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಗ್ತಿದೆ. ಅದು ಪೂರ್ತಿ ಡೌನ್ಲೋಡ್ ಆಗಬೇಕು ಗೆಳೆಯರೆ. 18.18 MB ಏನಿದೆ ಪೂರ್ತಿ ಡೌನ್ಲೋಡ್ ಆಗಬೇಕು. ನೀವು ಅರ್ಧಂಬರ್ಧ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಬರ್ತಾಯಿಲ್ಲ ಅಂತ ನೀವು ಕಮೆಂಟ್ ಮಾಡಬೇಡಿ. ಪೂರ್ತಿ ಡೌನ್ಲೋಡ್ ಮಾಡಿಕೊಂಡು ನಾನು ಹೇಳ್ದಂಗೆ ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಶ್ರೀ ಸಿದ್ದೇಶ್ವರ ಎಕ್ಸ್ಪ್ರೆಸ್ ಪ್ರೈವೇಟ್ ಬಸ್ ಲಿವರಿ ಲಿಂಕ್ ಅಂತ ಕೊಟ್ಟಿರುತ್ತೆ. ನಾವೊಂದು ಲಿವರಿ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಇವರ ಒಂದು ವಿಡಿಯೋದಲ್ಲೇ ಲಿಂಕ್ ಇರುತ್ತೆ ಗೆಳೆಯರೆ. ಈಗ ನೀವು ಇವರ ಒಂದು ಚಾನಲ್ ಹೆಸರಿನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಮೋರ್ ಅಂತಿದೆ, ಮೋರ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಇನ್ನೊಂಚೂರು ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತಾರೆ. ನೀವು ಸ್ವಲ್ಪ ನೋಡ್ಕೊಬೇಕು. ಲಿವರಿ ಲಿಂಕ್ ಅಂತ ಕೊಟ್ಟಿರ್ತಾರೆ. ಆ ಒಂದು ಲಿವರಿ ಲಿಂಕ್ನ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಿದ್ದಲ್ಲ ನಿಮಗೆ ಲಿವರಿ ಲಿಂಕ್ ಅಂತ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಸೇಮ್ ಬಸ್ ಮೋಡ್ನ ಹೆಂಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ಲಿವರಿನೂ ಅಷ್ಟೇ ಅದೇ ಥರನೇ ನೋಡ್ತಿರ್ಬೋದು. ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ನಾನು. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ವೆಯ್ಟ್ ಫಾರ್ 6 ಸೆಕೆಂಡ್ ಅಂತ ಬರುತ್ತೆ. ಈಗ ಕ್ರಿಯೇಟ್ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಗೆಳೆಯರೆ. ಕ್ರಿಯೇಟ್ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ ಗೆಳೆಯರೆ. ನೋಡ್ತಿರ್ಬೋದು. ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ, ಮತ್ತೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಅದೇ ಥರ ನೀವು 3 ಸಲ ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡು ಬ್ಯಾಕ್ ಬಟನ್ನು, ಡೌನ್ಲೋಡು ಬ್ಯಾಕ್ ಬಟನ್ನು. ಇಲ್ಲಿ ನೀವು ನೋಡ್ತಿರ್ಬೋದು ಬೇರೆ ಬೇರೆ ಪೇಜ್ಗಳು ಓಪನ್ ಆಗಿ ಹೋಗುತ್ತೆ. ಈ ಒಂದು ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇರೋದಿಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಹಂಗೆ ಡೌನ್ಲೋಡ್ ಆಗೋಗಿ ಅಲ್ಲೇ ಓಪನ್ ಆಗುತ್ತೆ. ನಿಮಗೆ ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಆಗೋಗಿದೆ. 1.62 MB ಇದೆ ಅಷ್ಟೇ. ನೋಡ್ತಿರ್ಬೋದು ಇಲ್ಲೇ ಡೌನ್ಲೋಡ್ ಮಾಡ್ಕೊಬೋದು ನೀವು. ಇದಿಷ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಹಿಂಗೆ. ಇನ್ನು ನಿಮಗೆ ಬಸ್ ಗೇಮ್ ಯಾವುದು ಗೊತ್ತಿಲ್ಲ ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಅದ್ರ ಜೊತೆಗೆ ಝೆಡ್ ಅಚೀವರ್ ಅನ್ನೊಂದು ಆ್ಯಪ್ ಬೇಕು ಗೆಳೆಯರೆ. ಝೆಡ್ ಅಚೀವರ್ ಅನ್ನೊಂದು ಆ್ಯಪ್ ಅಷ್ಟೇ ಪ್ಲೇಸ್ಟೋರಲ್ಲೇ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಗೆಳೆಯರೆ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಬೇಕು. ನೀವು ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆ ನೋಡಿ, ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಫುಲ್ ಕೆಳಗಡೆ ಕ್ಲಿಕ್ ಮಾಡಿ, ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ಗೆಳೆಯರೆ SRS ಬಸ್ ಮೋಡ್ .zip ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಬರುತ್ತೆ ಎರಡನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ಪಾಸ್ವರ್ಡ್ ಎಲ್ಲನೂ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಬಿಗ್ ಲೆಟರಲ್ಲಿ ಹಾಕಿ ಓಕೆ ಅಂತ ಕೊಟ್ಟರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇಲ್ಲೇ ಅದ್ರ ಮೇಲ್ಗಡೆ ಒಂದು SBS ಬಸ್ ಸೀಡ್ ಮೋಡ್ ಅಂತ ಕ್ರಿಯೇಟ್ ಆಗಿರುತ್ತೆ ವೈಟ್ ಫೈಲು. ನೀವು ನೋಡ್ತಿರ್ಬೋದು, ಯಾರೋ ಮಾರ್ಕ್ಸ್ ಹಾಕ್ತಿರ್ತೀನಿ. ಇಲ್ಲಿ SBS ಬಸ್ ಸೀಡ್ ಮೋಡ್ ಅಂತಿದೆಯಲ್ಲ ಅದ್ರ ಮೇಲೆ 3 ಸೆಕೆಂಡ್ ಒತ್ತಿಟ್ಕೊಳ್ಳಿ. ಕಟ್ ಅನ್ನೋ ಆಪ್ಷನ್ ಬರುತ್ತೆ, ಕತ್ರಿ ಸಿಂಬಲ್ಲು, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಈಗ ನಿಮಗೆ ಇಲ್ಲಿ ಫುಲ್ ಟಾಪಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಡಿವೈಸ್ ಗ್ಯಾಲರಿ ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಬಸ್ ಸೀಡ್ ಅಂತ ಇದೆ ನೋಡಿ BUSSID, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ MODS ಮೋಡ್ಸ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇಲ್ಲಿ ರಟ್ಟನ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದರೆ ಅಷ್ಟೇ ಗೆಳೆಯರೆ. ಒಂದ್ಸಲಿ ಕ್ಲಿಕ್ ಮಾಡಿಬಿಟ್ರೆ ಈ ನಮ್ಮದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಬಂದು ಈ ಒಂದು ಮೋಡ್ ಆ್ಯಡ್ ಆಗಿರುತ್ತೆ. ಇನ್ನು ನಿಮಗೆ ನಾನು ಆಗಲೇ ಹೇಳ್ದಂಗೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ, ಡೌನ್ಲೋಡ್ ಮಾಡ್ಕೊಳ್ಳದೇ ಇರೋರು ಈಗ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆಗೋ ನೀವು ವೆಯ್ಟ್ ಮಾಡಬೇಕು. ನೋಡ್ತಿರ್ಬೋದು ಇಲ್ಲಿ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಗೇಮ್ ಓಪನ್ ಆಗೋ ಗಂಟನೂ ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಬೇಗ ಅಂದರೆ ಬೇಗ ಓಪನ್ ಆಗುತ್ತೆ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಂಗೆ ಒಂದು ವೀಡಿಯೋಗೆ ಲೈಕ್ ಮಾಡಿಬಿಡಿ. ಈ ರೀತಿ ಲೋಡ್ ಆಗುತ್ತೆ, ನೀವು ವೆಯ್ಟ್ ಮಾಡಬೇಕು ಗೆಳೆಯರೆ. ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಿದ್ರೆ ಈ ನಮ್ಮೊಂದು ಗೇಮು ಓಪನ್ ಆಗುತ್ತೆ. ಇಲ್ಲಾಂದರೆ ನೆಟ್ವರ್ಕ್ ಇಡೋ ಕಡೆ ಕೂತ್ಕೊಂಡ್ರೆ ಬೇಗನೆ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ
ಈ ರೀತಿ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ, ಕ್ಯಾನ್ಸಲ್ ಕೊಟ್ಕೊಳ್ಳಿ. ಇನ್ನು ನಿಮಗೆ ಇಲ್ಲಿ ಈಗ ಒಂದು ಮೋಡ್ ಬೇರೆದು ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಮೋಡ್ ಬರೋದು, ನಮ್ಮೊಂದು ಗೇಮ್ಗೆ ಹೆಂಗೆ ಹಾಕ್ಕೊಳ್ಳೋದು ಮೋಡು ಓಪನ್ ಮಾಡಿದ್ಮೇಲೆ ಗೇಮ್ ಏನೋ ಬರುತ್ತೆ. ಮೋಡ್ ಹೆಂಗೆ ಹಾಕ್ಕೊಳ್ಳೋದು ಅಂತಂತ ಕೇಳ್ತಾರೆ. ಈಗ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಈಗ ಆ ಕಡೆ ಈ ಕಡೆ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಒಂದು ಆರೋ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡಿ. ನಾನು ಈ ಕಡೆ ಆರೋ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಯಾವುದಾದ್ರೂ ಒಂದು ಆರೋ ಮಾರ್ಕ್ನ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಅಷ್ಟೇ. ಒಂದು ಸಲ ಕ್ಲಿಕ್ ಮಾಡಿದ್ಮೇಲೆ ನೀವು ಏನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ಬೇಡಿ. ಒಂದು ಸಲ ಕ್ಲಿಕ್ ಮಾಡಿದ್ಮೇಲೆ ಲೋಡ್ ಆಗುತ್ತೆ. ಲೋಡ್ ಆಗಂಟ ನಿಮ್ಮ ಬಸ್ ಮೋಡ್ ಬರೋಗಂಟ ನೀವು ವೆಯ್ಟ್ ಮಾಡಿ. ನೋಡ್ತಿರ್ಬೋದು ಬಂದಿದ್ದೆ, ಬರದೇ ಇರೋರಿಗೆ ಕ್ಲಿಕ್ ಮಾಡ್ತಾನೆ ಇರಿ, ಬರುತ್ತೆ. ಈಗ ಯೂಸ್ ಅಂತ ಕಾಣಿಸ್ತಿದೆ ನೋಡಿ ನಿಮಗೆ ಇಲ್ಲಿ ಹಸಿರು ಕಲರ್, ಚಿಕ್ಕದಾಗಿ ಹಸಿರು ಕಲರಲ್ಲಿ ಯೂಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ನ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈಗ ನಿಮಗೆ ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ, ಒಂದು ಮೂರನೇದು ಪೇಂಟ್ನ ಸಿಂಬಲ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಈಗ ಡಿವೈಸ್ ಗ್ಯಾಲರಿ, ಡಿವೈಸ್ ಲಿವರ್ ಅಂತ ಇದೆ ನೋಡಿ, ಬ್ರೌಸ್ ಲಿವರ್ ಅಂತ, ಬ್ರೌಸ್ ಲಿವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಗ್ಯಾಲರಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸಲಿ ನಿಮ್ಮ ಒಂದು ಫೋನ್ನ ಗ್ಯಾಲರಿ ಓಪನ್ ಆಗುತ್ತೆ. ಫಸ್ಟ್ಗೆ ನಮ್ಮೊಂದು ಲಿವರಿ ಬಂದಿರುತ್ತೆ ಗೆಳೆಯರು, ನೋಡ್ತಿರ್ಬೋದು. ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಬಂದು ಆ್ಯಡ್ ಆಗುತ್ತೆ ನಮ್ಮೊಂದು ಲಿವರಿಗೆ. ಇನ್ನು ಅಪ್ಲೈ ಅಂತ ಗ್ರೀನ್ ಕಲರ್ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯೂಸ್ ಮನಿನ ಫ್ರೀನ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ಈ ಒಂದು ಬಸ್ ಮೋಡು ಡೌನ್ಲೋಡ್ ಮಾಡ್ಕೊಬೋದು. ಇದಿಷ್ಟು ಆಗುತ್ತೆ ಗೆಳೆಯರೆ ಈ ನಮ್ಮೊಂದು ಶ್ರೀ ಸಿದ್ದೇಶ್ವರ ಎಕ್ಸ್ಪ್ರೆಸ್ ಪ್ರೈವೇಟ್ ಬಸ್ ಮೋಡ್ನ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡೋದೊಂದು ಕಮೆಂಟ್ ಮಾಡಿ. ಹಂಗೆ ಮಿಸ್ ಮಾಡೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬಟನ್ ನಾಲ್ಕು ಇಟ್ಕೊಳ್ಳಿ. ಇದೇ ರೀತಿ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಗೆಳೆಯರ.